ದರ್ಶನ್ನ ಜೈಲು ಪಾಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಿತರ ಸಹವಾಸದಿಂದಾನೇ ದರ್ಶನ್ಗೆ ಈ ಸ್ಥಿತಿ ಬಂದಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಟ ಗಣೇಶ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಆತನ ಸ್ನೇಹಿತರ ಸಹವಾಸದಿಂದಲೇ ದರ್ಶನ್ಗೆ ಈ ಸ್ಥಿತಿ ಬಂದಿದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು. ದರ್ಶನ್ ಜೊತೆಗೆ ನಾನು 13 ಸಿನಿಮಾಗಳಲ್ಲಿ ನಟಿಸಿದ್ದೆ. ಸಂಧಾನಕ್ಕಾಗಿ ನಾನು ರೇಣುಕಾಸ್ವಾಮಿ ಮನೆಗೆ ಹೋಗಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಸಾಂತ್ವನವನ್ನ ಹೇಳಿ ಬಂದಿದ್ದೇನೆ. ರೇಣುಕಾಸ್ವಾಮಿ ಮನೆ ಪರಿಸ್ಥಿತಿ ಹೀನಾಯ ಸ್ಥಿತಿಯಲ್ಲಿದೆ. ನಾನು ದರ್ಶನ್ ಪರ ಸಮರ್ಥಿಸಿಕೊಂಡು ಮಾತನಾಡಿಲ್ಲ. ಯಾರಿಗೂ ಕೂಡ ಜೀವ ತೆಗೆಯುವ ಹಕ್ಕು ಕೊಟ್ಟಿಲ್ಲ ಅಂತ ನಟ ಗಣೇಶ್ ರಾವ್ ಮಾತನಾಡಿದ್ದಾರೆ. ಕೊಲೆ ಆರೋಪದ ಮೇಲೆ ನಟ ದರ್ಶನ್ ಈಗ ಆಲ್ರೆಡಿ ಜೈಲು ಪಾಲಾಗಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ನಟ ನಟಿಯರು ಈಗ ಆಲ್ರೆಡಿ ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿ ಅವರ ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಅವರ ಪೋಷಕರನ್ನ ಭೇಟಿ ಆಗ್ತಾ ಇದ್ದಾರೆ. ನಿನ್ನೆ ದರ್ಶನ್ ಅವರ ಆಪ್ತರು, ಅದರ ಜೊತೆಗೆ ಅವರ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಂತಹ ಗಣೇಶ್ ರಾವ್ ಅವರು ಅವರ ಮನೆಗೆ ಭೇಟಿಯನ್ನು ನೀಡಿದ್ರು. ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನು ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ದರ್ಶನ್ ಅವರ ಸಿನಿಮಾಗಳಲ್ಲಿ ನೀವು ನಟನೆ ಮಾಡಿದ್ರಿ. ದರ್ಶನ್ ಅವರ ಪರಿಚಯ ಯಾವಾಗಾಯಿತು? ಎಷ್ಟು ವರ್ಷದ ಪರಿಚಯ ನಿಮಗೂ? ದರ್ಶನ್ ಅವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದ್ದು ನಾನು ಶಾಸ್ತ್ರಿ ಇರ್ಬೇಕು ಅನ್ಕೋತೀನಿ. ತದನಂತರ ರಿಪೀಟ್ ಸಿನಿಮಾಗಳು ಮಾಡ್ತಾ ಸುಮಾರು 13 ಸಿನಿಮಾಗಳಲ್ಲಿ ಅವ್ರ ಜೊತೆ ಒಟ್ಟಿಗೆ ಪಾತ್ರ ಮಾಡಿದ್ದೀನಿ. ಸೊ ನಿನ್ನೆ ನಾನು ಕೊಲೆಯಾದ ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿದ್ದು ಕಾರಣ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಷ್ಟೇ. ಇದರಲ್ಲಿ ಬೇರೆ ಯಾವುದೇ ರೀತಿಯ ಸಂಧಾನದ ಮಾತುಕತೆ ಆಗಲಿ ಅಥವಾ ಯಾರ್ದೋ ಪರ ವಹಿಸ್ಕೊಂಡು ಮಾತಾಡೋದಾಗಲಿ ಅಥವಾ ಯಾರಿಗೆ ವಿರುದ್ಧವಾಗಿ ಮಾತಾಡೋದಾಗಲಿ ಮಾತಾಡೋಕ್ಕೆ ಹೋಗಿರಲಿಲ್ಲ. ಆದಂತಹ ಸನ್ನಿವೇಶಗಳನ್ನ ನೋಡಿ ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತಕ್ಕಂಥ ವಿಷಯಗಳನ್ನ ನೋಡಿ ಮತ್ತು ಪೇಪರ್ಲಿ ಬರುವಂಥ ಕಂಟೆಂಟ್ಗಳನ್ನು ನೋಡಿದಾಗ ಅಲ್ಲೆಲ್ಲೂ ಡೈರೆಕ್ಟ್ ಇನ್ವಾಲ್ವ್ಮೆಂಟು ದರ್ಶನ್ ಅವರು ಕಾಣ್ತಾ ಇಲ್ಲ. ನಾನು ಆರೋಪ ಸ್ಥಾನದಲ್ಲಿದ್ದ ವ್ಯಕ್ತಿ ಮೇಲೆ ಅಪರಾಧಿ ಸ್ಥಾನಕ್ಕೆ ತರಕ್ಕೆ ಹೋಗಬೇಡಿ. ಮೊದಲೇ ಅದನ್ನು ಅಪರಾಧ ಡಿಸೈಡ್ ಮಾಡೋದು ನ್ಯಾಯಾಲಯ ಇದೆ, ವಕೀಲರಿದ್ದಾರೆ, ಪೊಲೀಸರು ತಮ್ಮ ಕರ್ತವ್ಯವನ್ನು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ನಮ್ಮ ರಾಜ್ಯದ ಗೌರವವನ್ನು ಕಾಪಾಡೋ ದೃಷ್ಟಿನಲ್ಲಿ ಅವರು ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಇದೆಲ್ಲ ಆದ್ರೂ ಕೂಡ ಪೊಲೀಸರು ಕೂಡ ಯಾರೂ ನೋಡಿಲ್ಲ. ಕೊಲೆ ಆಗಿರೋದು, ಯಾರು ಕೊಲೆ ಮಾಡಿರೋದು ನೋಡಿಲ್ಲ. ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸನ್ನು ತೊಗೊಂಡು ಮಾತ್ರ ಅವರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಆ ಆರೋಪ ಪಟ್ಟಿ ಮೇಲೆ ಸಾಕ್ಷ್ಯಾಧಾರಗಳ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆ ನ್ಯಾಯಾಲಯ ಘನ ನ್ಯಾಯಾಲಯ ಏನು ತೀರ್ಮಾನ ಮಾಡಿ ಅದಕ್ಕೆ ನಾವು ಭದ್ರಾಗಿರಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲಿ, ಅದ್ರದ್ದು ನಮ್ಮ ಯಾವ ಅಭ್ಯಂತರನೂ ಇಲ್ಲ. ನೀವು ನೋಡಿದಂತೆ ದರ್ಶನ್ ಹೇಗೆ ಸರ್? ಮೇಡಮ್, ನಾನು ನೋಡಿದಾಗೆ ದರ್ಶನ್ ಅವರು ಸ್ವಲ್ಪ ಜಾಯಲ್ ಮನುಷ್ಯ. ಬೇರೆಯವ್ರಿಗೆ ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೆ ಸಹಾಯ ಮಾಡುವಂಥ ಮನುಷ್ಯ. ಬಟ್ ಈ ಸನ್ನಿವೇಶದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಮೇಡಮ್. ಸ್ನೇಹಿತರಿಂದಲೇ ಇತ್ತೀಚೆಗೆ ಅವರೇನಾದರೂ ಈ ದಾರಿಗೆ ಅವರು ಬರುವಂಥ ಸ್ಥಿತಿ ಆಯಿತಾ? ಅವ್ರ ಮೇಲೆ ಆರೋಪ ಬರೋದಕ್ಕೆ ಕಾರಣ ಆಯಿತು ಅನ್ಸುತ್ತಾ? ಇರ್ಬೋದು ಮೇಡಮ್. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಮತ್ತು ಇನ್ನೊಂದು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರಯ್ಯ ಅಂತಾರಲ್ಲ, ಆ ಥರ ಇವರನ್ನು ಹೊಗಳಿ ಆ ಮಟ್ಟಕ್ಕೆ ತಂದಿರ್ಬೋದು. ಅಥವಾ ಅವ್ರು ತಪ್ಪು ಮಾಡಿದಾಗ ಅದನ್ನು ತಿದ್ದೋ ಅಂಥ ಮನಸ್ಥಿತಿ ಉಳ್ಳ ಸ್ನೇಹಿತ ಇಲ್ಲದೆ ಇರ್ಬೋದು. ಇದೊಂದು ಆಗಿರೋದು ತಪ್ಪು. ಆಗಿದ್ದರೆ ಯಾರ ಕಡೆಯಿಂದ ಆಗಿದೆಯೋ ಅಥವಾ ಯಾರು ಮಾಡಿದಾರೋ ಅವ್ರ ಶಿಕ್ಷೆ ಆಗಲಿ ಮೇಡಮ್. ಫುಟೇಜ್ ನೋಡಿದಾಗ ಸಾಂದರ್ಭಿಕವಾಗಿ ಸನ್ನಿವೇಶದಲ್ಲಿ ಭಾಗಿಯಾಗಿರ್ಬೋದು, ಡೈರೆಕ್ಟ್ ಕೊಲೆನಲ್ಲಿ ಭಾಗಿಯಾಗಿರ್ತಾರೋ ನಂಬಿಕೆ ನನಗಿಲ್ಲ ಮೇಡಮ್. ನೋಡಿದ್ರಲ್ಲ, ಇವಿಷ್ಟು ಗಣೇಶ್ ರಾವ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.